ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಮೊದಲು ಮಸಾಲೆನ ರುಬ್ಕೋತಾ ಇದ್ದೀನಿ. ಫಸ್ಟು ಜಾರ್ಗೆ ತೊಳೆದಿಟ್ಟಿರುವಂತಹ ಪುದೀನಾನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿದಿಟ್ಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ ಅಂತ. ಹೆಚ್ಚಿಟ್ಕೊಂಡ್ರೆ ಸ್ವಲ್ಪ ಗ್ರೈಂಡ್ ಆಗೋದು ಕಷ್ಟ ಆಗುತ್ತೆ. ಸೊ ತುರಿದಿಟ್ಕೊಂಡ್ರೆ ಬೇಗ ಈಸಿಯಾಗಿ ಆಗುತ್ತೆ ಅಂತ ತೆಂಗಿನಕಾಯಿ ಹಾಕಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಮಸಾಲೆಗೆ. ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಬೇಕು. ನೆಕ್ಸ್ಟು ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಬಟಾಣಿ ಹಾಕ್ತಾಯಿದ್ದೀನಿ. ಒಣಗಿದ ಬಟಾಣಿ ಆಗಿದ್ದರಿಂದ ಹಿಂದಿನ ದಿನ ರಾತ್ರಿಯೇ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನ ಬೇಯಿಸ್ಕೋಬೇಕು. ಮೊದಲೇ ಬೇಯಿಸಿಟ್ಕೊಂಡಿದ್ರೆ ಪಲಾವ್ ಜೊತೆಗೆ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಬಟಾಣಿ. ನೆಕ್ಸ್ಟು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಮಶ್ರೂಮ್ನ ಹಾಕ್ಕೋಬೇಕು. ಮಶ್ರೂಮ್ನ ನೀಟಾಗಿ ತೊಳೆದು ಅದ್ರ ಮೇಲೆ ಒಂದು ಲೇಯರ್ ಬರುತ್ತೆ, ಆ ಲೇಯರ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೋಬೇಕು. ನನ್ನ ಮಶ್ರೂಮ್ ಮಸಾಲೆ ವೀಡಿಯೋನಲ್ಲಿ ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಡೀಟೇಲ್ ವೀಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಕಟ್ ಮಾಡಿರೋಂತಹ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಮಶ್ರೂಮಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಇದು ಲೋ ಫ್ಯಾಟ್ ಕಂಟೆಂಟ್ ಇರುತ್ತೆ. ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಮಶ್ರೂಮ್ಸಲ್ಲಿ ವಿಟಮಿನ್ ಬಿ ಇದೆ, ವಿಟಮಿನ್ ಡಿ ಇದೆ, ಮೆಗ್ನೀಷಿಯಮ್ ಇದೆ. ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇದೆ. ಆಮೇಲೆ ಸೋಡಿಯಂ ಕಂಟೆಂಟ್ ಕಮ್ಮಿ ಇರೋದ್ರಿಂದ ಬ್ಲಡ್ ಪ್ರೆಷರ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಶ್ರೂಮ್ ಹಾಕಿದ್ಮೇಲೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆಗೆ. ನೆಕ್ಸ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ನಾವು ಪುಡಿಯಿಂದ ಮಾಡೋದಾದರೆ ಅಕ್ಕಿನ ಕುದಿಯೋ ನೀರಿಗೆ ಹಾಕ್ತೀನಿ. ಈಗ ಮಸಾಲೆ ರುಬ್ಬಿರೋದ್ರಲ್ವಾ, ಸೊ ಮಸಾಲೆ ರುಬ್ಬಿರೋದಕ್ಕೆ ಫಸ್ಟೇ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಮಿಕ್ಸ್ ಆಗುತ್ತೆ ಅಂತ ಫಸ್ಟು ಅಕ್ಕಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾದ್ಮೇಲೆ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು. ಈ ವಿಡಿಯೋನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ರೆಸಿಪಿನ ಶೇರ್ ಮಾಡಿ. ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೋಬೇಕು. ಎರಡು ವಿಜಿಲ್ ಕೂಗಿದ್ದಾದಮೇಲೆ ಕುಕ್ಕರ್ನ ಕೆಳಗೆ ಇಳಿಸ್ಕೊಂಡು ವಿಜಿಲ್ ಔಟ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ, ಸೂಪರಾಗಿದೆ. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈಗ ಮಶ್ರೂಮ್ ಪಲಾವ್ ರೆಡಿ ಟು ಸರ್ವ್. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.